ಎರಡನೇ ಸಂದಿನ ವಂದನೆಗಳನ್ನು ಹೇಳುತ್ತಾ ಹೇಳುತ್ತಾ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಹೇಳ್ತಾರಿಪ್ಪ? ಮಾತಿನಲ್ಲಿ ಒಂದು ಮಾತನ್ನ ಹೆಂಗ್ ಹೇಳ್ತಾರೋ, ಏನ್ರಿಪ್ಪ ಅದು? ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು, ಹೌದು ಯಾರೇನೋ ಮಾಡೋರು ಯಾರಿಂದಲೇ ಏನಾಗುವುದು, ಹೌದ್ ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡದಯ್ಯ. ಹೌದು ವಿಧಿಗೆ ಅಂಜಿನಿ ಕಾಡಿನೊಳಗೆ ಹೋದರೆ ಹೌದಾ ಹುಲಿ ತಿನ್ನದೆ ಬಿಡದಯ್ಯ. ಹೌದು ಹುಲಿಗಂಜಿನಿ ಹೊತ್ತಿನೊಳಗೆ ಹೋದರೆ ಹೌದ್ ಸರ್ಪ ಕಚ್ಚದ ಬಿಡದಯ್ಯ. ಸರ್ಪ ಕಂಜಿ ಭಯದೊಳಗೆ ಬಂದರೆ ಏನಾಕೈತ್ರಿಪ್ಪ? ನೀನು ಮಾಡಿರ್ತಕ್ಕಂಥ ಪೂರ್ವ ಜನ್ಮದ ಕರ್ಮ ವಿಧಿವನ್ನ ಬಿಡದೆ ಕಾಡುತ್ತಯ್ಯ. ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದ್ರು. ಹೌದಪ್ಪ ಹೌದು. ಇಲ್ಲಿ ಹೆಂಗ ಮಾತಪ್ಪ ಅಂದ್ರ, ಹೆಂಗ್ರಿಪ್ಪ? ಈ ಮಾನವ ಜನ್ಮ ಭಗವಂತಗ ಮಾತು ಕೊಟ್ಟದ ಎಲ್ಲಿ? ಹೌದೌದು ಎಲ್ರಿಪ್ಪ? ತಾಯಿ ಗರ್ಭಾಗಿರುವಂತ ಸಂದರ್ಭದೊಳಗ ಭಗವಂತಗ ಮಾತು ಕೊಟ್ಟದ ಏನಂತ? ಏನಂತ್ರಿಪ್ಪ? ಭಗವಂತ ಹಲೋ ಭಗವಂತ ಹಿಂಗ್ಯಾಕ್ ಮಾಡತ್ರು? ನನ್ನನ್ನ ಈ ಮಲಮಾತ್ರದಿಂದ ಪಾರ ಮಾಡು. ಹೌದಾ? ನಾನು ಹುಟ್ಟಿದರುಣಿಗೆ ಬಂದ ಮ್ಯಾಲ, ಹೌದು ನಾನು ಹುಟ್ಟಿದರನಿಗೆ ಬಂದ ಮ್ಯಾಲ ಸಾಯುವವರೆಗೂ ನಿನ್ನನ್ನ ಜಪಿಸ್ತೀನಿ, ನಿನ್ನ ನಾಮನ ಕೊಂಡಾಡ್ತೀನಿ ಅಂತೇಳಿ ಮಾತು ಕೊಟ್ಟದ ಕರೆ. ಹೌದಾ? ಹುಟ್ಟಿದರುಣಿಗೆ ಬಂದ ಮ್ಯಾಲ ಏನ್ ಮಾಡಿದವ? ಮಾಯದ ಗಾಳಿ ಬಡದ ಕೊಟ್ಟಿರುವಂತ ಮಾತ ಮರ್ತು ಬಿಟ್ಟದ. ಹೌದು ಮರ್ತು ಬಿಟ್ಟದ ಮಾತ. ಮರತು ಏನ್ ಮಾಡ್ಲಕತ್ತದ? ಏನ್ ಮಾಡ್ಲಾಕತ್ತದವ? ಅಂದ್ರು ನನ್ನ ಹೊಲ ನಂದು, ಮನಿ ನಂದು, ಸಂಸಾರ ನಂದು. ಹೌದು ರೊಕ್ಕ ನಂದು, ರೂಪಾಯಿ ನಂದು, ಬೆಳ್ಳಿ ನಂದು, ಬಂಗಾರ ಇವ್ದು ಎಲ್ಲಾ ನಂದತ್ತ ಬಡದಾಡಕತ್ತದ ಕರೆ. ಭಗವಂತನಿಗೆ ಕೊಟ್ಟಿರುವಂತ ಮಾತು ಮರ್ತದ. ಯಾರು ಈ ಮಾಯದ ಬಲಿಯನ್ನ ಹರಿತಾರಲ್ಲ, ಅಂತವ್ರು ಜಗತ್ತಿನಾಗ ಹೋಗಿ ಮುಕ್ತಿ ಮಂದಿರಕ್ಕೆ ಮುಟ್ತಾರತ್ತ ಜ್ಞಾನಿ ಹೇಳ್ತಾನ ತಮ್ಮ. ಹೌದಾ? ಹೆಂಗಂದ್ರ ಹೆಂಗ್ರಿಪ್ಪ? ಇವತ್ತಿನ ದಿವಸ ದುಳಕೇಡ ಗ್ರಾಮದೊಳಗ, ಹೌದು ದುಳಿಕೇಡು ಗ್ರಾಮದೊಳಗ ಆದಿಶಕ್ತಿ ಜಾತ್ರಾ ನಿಮಿತ್ತವಾಗಿ, ಹೌದ್ ನಿಮಿತ್ತವಾಗಿ ಇಲ್ಲೆರಡ ಕಲಾ ಸಂಘ ಬರಮಾಡಿಕೊಂಡು ಹೌದ್ ಎರಡೂ ಕಲಾ ಸಂಘಗಳಿಗೆ ಒಂದೊಂದು ವಿಷಯನ ಪ್ರತಿಪಾದನೆ ಮಾಡ್ರಿ ಅಂತ ಹಾದಿ ಹಾಕಿ ಕೊಟ್ಟಾರಿಪ್ಪ. ಏನು ವಿಷಯ? ಏನ್ರಿಪ್ಪ ವಿಷಯ? ಸತ್ಯ ಮತ್ತು ಸುಳ್ಳ. ಹೌದು ಕರೆ ಮತ್ತು ಸುಳ್ಳ ಅಂತಕ್ಕಂತ ವಿಷಯದೊಳಗ ನಾವು ಏನು ಹಿಡ್ಕೊಂಡಿದ್ದೇವು? ಸತ್ಯ ಅಂತಕ್ಕಂಥದ ನಾವು ಹಿಡ್ಕೊಂಡ, ಸುಳ್ಳು ಅಂತಕ್ಕಂಥದ ನನ್ನ ಸರಿಜೋಡಿ ಅಣ್ಣನ ಪಾಲಿಗೆ ಬಿಟ್ಟಿದ್ದಾಗ್ಯದ. ಹೌದಿಲ್ಲ? ಆ ಸತ್ಯ ಹಿಡ್ಕೊಂಡು ಹೇಳಿದೇವು ಮಾತ. ಹೆಂಗಂದ್ರ ಹೆಂಗ್ರಿಪ್ಪ? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಹೌದು ಏನು? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಜಗತ್ತಿನಾಗ ಸತ್ಯ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದದ. ಹೌದಾ? ಏನೇ ಆದ್ರೂ ಕೊಡಗೊಮ್ಮೆ ಏನಾಗುತ್ತದ? ಏನ್ರಿಪ್ಪ? ಸತ್ಯಕ್ಕೆ ಜಯ ಆಗುದು. ಹೌದು ಸತ್ಯಕ್ಕೆ ಜಯ. ಆ ಹೇಳಿದ್ರು ನಮ್ಮ ಸರಜೋಡಿ ಅನ್ನ ಬಂದ ಮಾತ ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಮಾತಾಡಿ. ಹೆಂಗ್ ಹೇಳ್ಯಾರ್ರಿಪ್ಪ ಅನ್ನಗಳು ಮಾತ? ಹೇಳಿದ ಅನ್ನ ಮಾತ ಏನಂತ? ತಂಗಿ ಎಲ್ಲಾರು ಹಿಡಿತಾರಂತ ಹಿಡಿದಿದ್ವು. ಹೌದು ಏನು ನಿನಗ ತಿಳಿದು ಹಿಡಿದಿದ್ವು ಅಂದ ಅನ್ನ. ಅಣ್ಣ ಎಲ್ಲಾರು ಹಿಡಿತಾರತ್ತ, ಎಲ್ಲಾರು ಜಿಗಿತಾರತ್ತ, ಹೋಗಿ ಬಾಯ ಜಿಗಾಕ ನಾ ಏನು ಹುಚ್ಚಲ್ಲ. ಹೌದಾ? ಅವ್ರೇನ್ ತಿಳ್ಕೊಂಡಾರ? ಇವ್ ಸಣ್ಣ ಸಣ್ಣ ಕೂಸುಗಳ ತಿಳ್ಕೊಂಡಾರ ಅವ್ರು. ಇಲ್ಲಿ ಕರೆಯಲ್ಲ, ಅಣ್ಣನಕ್ಕಿನ ತಂಗಿ ಸಣ್ಣಕ್ಕಿದೀನಿ. ಆದ್ರ ನಮ್ಮ ಅಣ್ಣ ಒಂದು ಮಾತು ಹೇಳಿದ ಬಹಳ ಸಂತೋಷ ಆಯ್ತು. ಹೆಂಗ್ರಿಪ್ಪ? ತಂಗಿ ಇವತ್ತು ನಾ ನಿನಗೆ ವಿಷ ಹಾಕುವಂತ ಕೆಲಸ ಮಾಡಂಗಿಲ್ಲ ಅಣ್ಣ ಹೇಳ್ಯಾನಂದ್ರಿ? ಹೇಳ್ಯಾನ ಮಾತ. ಹೌದಿಲ್ಲ? ಬಹಳ ಸಂತೋಷದ, ಬಹಳ ಸಂತೋಷದ. ನನಗೂ ಅಳಗಿ ಪಿಂಟು ಅನ್ನ ವಿಷ ಹಾಕಲ್ಲ ಅನ್ನೋ ಆತ್ಮವಿಶ್ವಾಸ ನನಗದ. ಹೌದು ನಿಮಗದ ವಿಶ್ವಾಸ ನನಗದ. ಹೌದ್ ಕರೆ ಅದ. ಹೌದ್ ಅದಕ್ಕ ಹೇಳಿದ ಮಾತ ಹೆಂಗಪ್ಪ ಅಂದ್ರ, ಹೆಂಗ್ರಿಪ್ಪ? ಹೇಳಿದನ್ನ ಮಾತ ಏನಂತ್ರಿಪ್ಪ? ತಂಗಿ ಯಾರ್ಯಾರ ನೋಡಿ ಹಿಡಿದಿದೋ, ಮಾತಾಡ ನೋಡಿ ಹಿಡಿದಿದೋ, ನೀನೇ ಹಿಡಿದಿದ್ದು. ಹಿಡಿದಿಯಲ್ಲ ಖರೆ ಅದ. ಹೌದಾ? ಆದ್ರ ಒಂದು ಪಟ್ಟು ಸತ್ಯದ, 3 ಪಟ್ಟು ಸುಳ್ಳದ. ಹೌದಾ? ಏನದ? ಒಂದು ಪಟ್ಟು ಸತ್ಯ,
ಸತ್ಯದ 3 ಪಟ್ಟು ಸುಳ್ಳದ 3 ಪಟ್ಟು ಸುಳ್ಳದ ತಂಗಿ ನಂದ ಬಾಳ ಹೆಚ್ಚದ ಹಾ ನಂದ 3 ಪಾಲದ ನಿಂದು ಒಂದೇ ಪಾಲದ ಅಂತ ಹೇಳಿದ ಅಣ್ಣ. ಹೌದು ಅಣ್ಣ ಹೇಳೇನ್ರಿಪ್ಪ. ಅಣ್ಣಗೊಂದು ಮಾತು ಏನ್ ಹೇಳುದಂದ್ರ ಏನ್ರಿಪ್ಪ ನೀ ಹೇಳೋ ಮಾತು ಕರೆಯೋದನ್ನ ಕರೆಯದ ಕಲಿಯುಗದೊಳಗ ಒಂದೇ ಪಟ್ಟು ಸತ್ಯದ ಕರೆ 3 ಪಟ್ಟು ಸುಳ್ಳದ ಆದ್ರೂ ಕೂಡ ಹೌದಾ ದಂಡಿಗೆ ಹಚ್ಚುದು ನನ್ನ ಸತ್ಯನೇ. ಸತ್ಯನ ದಂಡಿಗೆ ಹತ್ತುದು ನಿನ್ನ ಸುಳ್ಳು ಎಂದೂ ದಂಡಿಗೆ ಹತ್ತಂಗಿಲ್ಲ. ಇದು ಮಾತು ನೀ ತಲೆಯಾಗಿಟ್ಕೋ ಅಣ್ಣ. ಹೌದಾ ಹೌದಿಲ್ಲ ಮಾತಾಡ್ಕೊತ ಮಾತು ಹೇಳಿದ ಅಣ್ಣ ಏನಂತ್ರಿಪ್ಪ ಏನಪ್ಪಾ ಅಂದ್ರ ಅಗಾಳೆ ಸಂದರ್ಭದೊಳಗ ನಾ ಒಂದು ದೃಷ್ಟಾಂತ ಒಂದು ಉದಾಹರಣೆ ಕೊಟ್ಟಿದ್ದೆ. ಹೆಂಗ್ರಿಪ್ಪ ನನ್ನಪ್ಪ ಬೀರದೇವ್ರ ಸೂರಾಮ ದೇವಿ ಗರ್ಭಾಗಿರುವಂತ ಸಂದರ್ಭದೊಳಗ ಅಣ್ಣ ಬೈಕಿ ಉತ್ತ ವಿಷ ಹಾಕೊಂಡು ಬಂದಿದ್ದ ಬೀರದೇವ್ರ ಸತ್ಯ ನೋಡ್ದಾನ. ಹೌದಾ ಸತ್ಯ ನುಡ್ದನ ತಿಳ್ಕೊಂಡ ಸೂರಮದೇವಿ ವಿಚಾರ ಮಾಡ್ಯಾಳ. ಅಲ್ಲಿ ಬೀರಪ್ಪನ ಪ್ರಾಣ ಉಳಿದದ. ಮುಂದೆ ಜಗತ್ತಿನಾಗ ದೇವರಾಗಿ ಬೆಳೆದನ ಎದರಿಂದ್ರಿಪ್ಪ ಇದು ಸತ್ಯದಿಂದ ಅಂತ ಹೇಳಿದ ಮಾತನ್ನ ಬಹಳ ಚಂದ. ಹೆಂಗ್ರಿಪ್ಪ ಅದೇ ಬೀರದೇವ್ರ ನಾರಾಯಣ ಗೌಡ ಮಗಳ ಕಾಮರತ್ತಿನ ಮಹಜಲ್ ಮೇಲೆ ಮಜಲ್ ಕಟ್ಟಿ ಬಿಲ್ಡಿಂಗ್ ದಾಗ ಇಟ್ಟಿದ್ದ. ಹೌದಿಲ್ಲ ಅಲ್ಲೇ ಬೀರದೇವ್ರ ಹೋಗಬೇಕಾದ್ರ ರೂಪ ಬದಲು ಮಾಡಿಕೊಂಡು ಸುಳ್ಳಿನ ರೂಪ ತೊಟ್ಟುಕೊಂಡು ಹೋಗ್ಯಾನ ತಿಳಿದವಣ್ಣ. ಹೌದಾ ಬೀರ ದೇವ್ರ ಕಾಮ್ರತಿ ತಗೊಂಡ ಬಂದನ ಇದು ಸುಳ್ಳಿಲೆ ತಂದನ ಅಂತ ಹೇಳಿ ಅಣ್ಣ ಈ ಮಾತು ವಾಪಸ್ ತಗೋನಿ. ಬೀರ ದೇವರ ರೂಪ ಬದಲು ಮಾಡಿ ಹೋಗಿರ್ಬೇಕಾರೆ ಕಾಮರತಿನ ಗೆದ್ದು ತರಬೇಕಾದ್ರ ಸುಳ್ಳಿನ ರೂಪ ತೊಟ್ಟಿಲ್ಲ. ಅವ ನಿಜ ರೂಪ ತೊಟ್ಟೆ ಮಾವ ಕಳುವೆ ನಾರನಗೊಡಗೆ ಹೇಳಿ ತಗೊಂಡು ಬಂದಾನ. ನನಗ್ ಹೇಳ್ದಂಗ ಯಾರಿಗೂ ಹೇಳಬೇಡ ಅಣ್ಣ. ಅವ ಬಳಿಗಾರ ವೇಷ ತೊಟ್ಟು ಹೋಗಿದ್ದ ಕರೆಯದ ಹೌದಿಲ್ಲ. ಆದ್ರ ಕಾಮರತಿನ ತರಬೇಕಾದ್ರ ನಿಜ ರೂಪ ತೊಟ್ಟು ಹೋಗ್ಯಾನ ನನ್ನಪ್ಪ ಬೀರದೇವ್ರ. ಹೌದು ಕೊನೆಗೆ ಸತ್ಯನೇ ಆಗುದು. ಸತ್ಯಕ್ಕೆ ಸತ್ಯನೇ ಅನ್ನ ಉದಾಹರಣೆ ಹೇಳ್ತಿದ್ದ ನೋಡ್ಬೇಕು. ಹೆಂಗ್ರಿಪ್ಪ ಇಲ್ಲಿ ಲೈಟಿನ ಕಂಬದ ಇಲ್ಲಿ ಲೈಟಿನ ಕಂಬದ ಇದೊಂದಿನ ಬೀಳ್ತದ. ಇಲ್ಲಿ ಮೊದಲ ಮೇಲೆ ಬಿಲ್ಡಿಂಗ್ ಕಟ್ಟ್ಯಾರ. ಇದು ಒಂದು ದಿನ ಬೀಳ್ತದ. ಹೌದಾ ಇವ್ರು ಒಟ್ಟು ಮಜಲ ಮೇಲೆ ಮಜಲು ಬೀಳ್ತಾವ, ಲೈಟ್ ಆರ್ತಾವ, ಲೈಟ್ ಕಂಬ ಬೀಳ್ತಾವ. ಇಲ್ಲಿ ಬಂದ್ ಹೇಳಾಕತ್ತಾರ ಇವ್ರೇನ್ ಹಾಡ್ಕಿಗೆ ಬಂದಂಗ ಕಾಣಲ್ಲ. ಎದಕ್ಕೆ ಬಂದಾರ ಇವ್ರ ಮನಿ ಕೆಡವಾಕೆ ಬಂದಂಗ ಕಾಣ್ತಾರ. ಹಂಗಲ್ಲ ಮಾತಿನ ತಾತ್ಪರ್ಯ ಹೇಳ್ತಿದ್ದ ಅಣ್ಣ. ಹೆಂಗ್ರಿಪ್ಪ ತಂಗಿ ಎಲ್ಲಾ ಸುಳ್ಳದ. ಹೌದಾ ಏನೋ ಎಲ್ಲಾ ಸುಳ್ಳದ ಸುಳ್ಳಿನ ಸಂಸಾರದ ಎಲ್ಲ ಒಂದು ದಿನ ನಾಶ ಆಗಿ ಹೋಗುತ್ತದ. ಮನುಷ್ಯನು ಸತ್ತು ಹೋಗುತ್ತದ. ಹೌದಾ ಹೌದಿಲ್ಲ ಯಾವ್ದು ಶಾಶ್ವತ ಇಲ್ಲ ಅಂತ ಹೇಳಿದ ಅಣ್ಣಗೊಂದು ಮಾತು ಹೇಳುದದ. ಏನ್ರಿಪ್ಪ ತಂಗಿ ಇದು ಸುಳ್ಳಿನ ಸಂಸಾರ ಅಂದ್ರ ನಾವು ನೀವು ಹುಟ್ಟಿದ್ದು ಸುಳ್ಳೆ ಅಂತ ಹೇಳಿದ ಅಣ್ಣ ಮಾತ. ಹೌದಾ ಎನ್ನ ನಾನು ನೀನು ಹುಟ್ಟಿದ್ದು ಸುಳ್ಳೆ ಅದ ಒಪ್ಕೊಳ್ಳದ ಮಾತ. ಹೌದಿಲ್ಲ ಹುಟ್ಟಿದ ಸುಳ್ಳಿದ್ರ ನಡೆದಾಡು ದೇವರ ಅನಿಸಿಕೊಂಡು ಹೋದ್ರು ಯಾರು ಸಿದ್ದೇಶ್ವರಪ್ಪಾಜಿಗಳು. ಹೌದಾ ಅವರು ಸುಳ್ಳಿನಾಗೆ ಹುಟ್ಟಿದ್ರ ಕರೆ ಅವರ ಉಸಿರುವಾದ್ರು ಹೆಸರು ಅಜರಾಮರವಾಗಿ ಉಳಿದದ. ಹೌದು ಇದು ಸತ್ಯದ. ಹೌದು ಅಗಾಳಿ ಸಂದಿನಾಗ ಹೇಳ್ತಿದ್ದ ಅಣ್ಣ ಬಸವಣ್ಣವ್ರ ಮಾತುಗಳನ್ನು ಹೇಳ್ತಿದ್ದ. ಹೆಂಗ್ರಿಪ್ಪ ತಮ್ಮ ಬಸವಣ್ಣವ್ರು ಎಷ್ಟನೇ ಯುಗದಾಗ ಹೋಗ್ಯಾರ? ಎಷ್ಟನೇ ಶತಮಾನದಾಗ ಹುಟ್ಟಾರ? 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರಾಗಿ ಹೋಗ್ಯಾರ. ಹೌದಾ ಆದ್ರ ಅವರು ಮಾಡಿರ್ತಕ್ಕಂತ ವಚನ ಕಾವ್ಯಗಳು ಸತ್ಯವಾಗಿ ಭೂಮಿ ತಲೆ ಮ್ಯಾಗ ಉಳ್ದಾವು. ಬಸವಣ್ಣವ್ರ ಜೋಡಿ ವಚನ ಹೋಗ್ಯಾವೇನ? ಸತ್ಯವಾಗಿ ಬಸವಣ್ಣವ್ರು ಉಳ್ದಾವು ಅಂದ್ರ ಅವು ಸತ್ಯವಾಗಿ ಭೂಮಿ ತಲೆ ಮ್ಯಾಗ ಉಳ್ದಾವು. ಹೌದಾ ನಿನ್ನ ಲೆಕ್ಕ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ಹೋಗಬೇಕಾದ್ರೆ ಎಲ್ಲಾನು ಹೋಗಬೇಕಾಗಿತ್ತು. ಅವ್ರ ಅಣ್ಣಾರು ಹೇಳಿದ್ರು ಏನತ್ತ? ದುಳಕೇಡು ಮೊದಲೇ ಬೇರೆ ಇತ್ತು, ಈಗ ಬೇರೆ ಆಗಿತ್ತ. ಮೊದಲೇ ಈಗ ಬೇರೆ ಆಗಿತ್ತು ಅಂದ್ರೆ ಹಿಂದಿಂದೆಲ್ಲ ಸುಳ್ಳು ಹೇಳ್ತಾರ ಅವ್ರ. ಅಣ್ಣಗೊಂದು ಮಾತು ಹೇಳುದದ. ಏನ ದುಳಕೇಡು ಊರ್ ಇನ್ನಟ್ಟ ದ್ವಾರವಾಗ್ಲಕತ್ತದ ಬೆಳಿಲಿಕ್ಕತ್ತದ ಖರೆ. ಹೌದಾ ಆದ್ರ ಮೊದಲಾಗಿದ್ದು ಸುಳ್ಳತ್ತಿ ಹೇಳಬೇಡ ನೀ. ಮೊದಲಿಂದೆಲ್ಲ ಸುಳ್ಳತ್ತಿ ಹೆಂಗ್ ಹೇಳ್ತಿದಿ? ಹೆಂಗ್ರಿಪ್ಪ ಅಂದ್ರೆ ಮೊದಲು ಇದ್ದವರೆಲ್ಲರೂ ಸುಳ್ಳಿ ಅಂದಂಗ ಐತ್ಲ ನಿನ್ನ ಲೆಕ್ಕನಾಗ. ಹಿಂದ ಕಿರಿಯರ ಹಾಗೆ ಹೋದ್ರು ಎಂತಿಂತವ್ರು ಜೇವರಗೌಡರ ಜಯಬೇರೆ ಹೊಡೆದವ ಕೇಳ್ರು ಬೆಳಿನಾಡಿನಲ್ಲಿ ಅವಿನಾಳ ಚಂದ್ರಮ್ಮ
ಮುತ್ಯ ಗಂಧರು ಹಾಲ ಮತ್ತದ ಹುಲಿ. ಹೌದಾ ಬಿಚ್ಚರಿಗೆ ಸೊನ್ನೆ ಕಕ್ಕ ಬಿರ್ಸ ಹಾಡಿಕೆ ಮಾಡಿ ಭವದಾಗ ಪಡೆದರ ಬೆಲೆ ಬೆಲಿ ಬೆಲಿ ನಿಡೋನಿ ಸುರೇಶ್ ಕಕ್ಕ ಗಂಧರು ಜಯಶಾಲಿ. ಹೌದಾ ಹೋಗಿ ಶಾಂತಲಿಂಗ ಕೂಗಿ ಬರೆದ ಕವಿ ವೈಶಾಲ ಕಾಯದ ಕಲಿ. ಹೌದಾ ಅಂದನ ಚಂದಾಗಿ ಬರೆಯವ ಕ್ಯಾಲಿ. ಯಾರು ಕಂದಲಗೈ ಬೀರಪ್ಪನ ಮಾತ ಹುರುಪಿಲಿ. ಹೌದಾ ಅಂದೇವಾಡಿ ಗೈವಿಷಗ ಜಯಶಾಲಿ ಅಂದ್ರೆ ಪ್ರತಿಯೊಂದು ಪದ್ಯದಲ್ಲಿ ಹೌದಾ ಕಂಠ ನೋಡಿ ಬಂಟ ಅಂದ್ರೆ ಇಂಗ್ಲಿಷ್ ಸಿರಿಸಲ್ಕಾಗ ಕರ್ನಾಟಕದ ಕೋಗಿಲೆ. ಹೋಗಿಲೆ ಇಂಥವ್ರೆಲ್ಲ ಹಾಡಿ ಹೋಗ್ಯಾರ ಇನ್ನ ಹಾಡ್ಲಿಕ್ಕತ್ತಾರ. ಹೌದಾ ಮತ್ ಇವ್ರೆಲ್ಲ ಸುಳ್ಳೆ ಅಂದಂಗ ಐತ್ಲ. ಇವ್ರೆಲ್ಲ ಹಿಂದ್ ಹಾಡ್ ಹೋದವ್ರೆಲ್ಲ ಇವ್ರೆಲ್ಲ ಸುಳ್ಳಿ ಯಾನ ಮಾತಾಡ್ತೀವನ್ನ ಹಾ ಮತ್ತ ಹೇಳ್ತಾನ ಇವತ್ತ ನಾ ಸುಳ್ಳು ಹೇಳ್ದೇನ್ರಿ ನೀ ಬೈದ್ರು ನಾ ಸುಳ್ಳೆ ಬೆಳೆಸೋದತ್ತ. ಹೌದ್ ನೀ ಸುಳ್ಳು ಬೆಳೆಸಬೇಕಾಗಿಲ್ಲ ಅಷ್ಟೇ ಖರೆ. ಹಾ ನಿಂದ ಎಂದೂ ಸತ್ಯ ಆಗಂಗಿಲ್ಲ ನೀ ಎಂದೂ ದಂಡಿಗೆ ಹತ್ತಂಗಿಲ್ಲ. ಹೌದಾ ಹೌದಿಲ್ಲ ಹೌದ್ ಅನ್ನ ಹೇಳ್ತಿದ್ದ ಹೆಂಗ್ರಿಪ್ಪ ನೀವು ಹಾಡಿಗೆ ಬರ್ಬೇಕಾದ್ರ ತಂಗಿ ಹಾ ಹಾ ಫೋನ್ ಹಚ್ಚಿದ್ರ ಕಮಿಟಿ ಅವರು ಹೌದ್ ಎಲ್ಲಿದ್ರ ತಂಗಿ ಅಂದಾಗ ಹಾ ಏನ ಇಲ್ಲೇ ವಾರ್ತಿ ಬಂದಿನ್ರಿ ಅನ್ನ ಅಂತ ಹೇಳಿದಿ. ಹೌದ್ ನೀವ್ ವಾರ್ತಿಗಿದ್ದೇನು ತಂಗಿ ಅಂತ ಹೇಳ್ತಾರ ನೋಡಮ್ಮ. ಹಾ ಹಾ ಸುಳ್ಳು ಹೇಳಿರ್ತ ಹೇಳ್ತಾರ ಅವ್ರು. ನಾ ಸುಳ್ಳು ಹೇಳಿದ ಕರೆಯದ ಹಾ ಯಾಕ ಯಾಕ್ರಿಪ್ಪ ನಾ ಹಿಂದಿದ್ದೀನಿ ಮುಂದಿನ ಹೇಳಿದ್ರು ಕರೆಯದ. ಹೌದ್ ಆದ್ರೆ ಅಣ್ಣಗೊಂದು ಮಾತು ನಾ ಕೇಳ್ತಾನ ಏನ್ರಿಪ್ಪ ಮತ್ತ ದುಳುಕ್ಯಾಡದವ್ರು ಭಂಡಾರ ಕೊಟ್ಟಾರ ನಿನಗೆ. ಭಂಡಾರ ಕೊಟ್ಟಾರ ಆ ಭಂಡಾರ ಕೊಟ್ಟಾರ ಹಾ ಆ ಭಂಡಾರ ಕೊಟ್ಟಾರ ಅಂದ್ರೆ ಇವತ್ತು ನೀ ಹಾಡಿಕೆಗೆ ಬರ್ಬೇಕತ್ತೇನೋ ರೂಲ್ಸ್ ಇಲ್ಲ. ಸುಳ್ಳತ್ತ ತಿಳ್ಕೊಂಡ್ ಬಿಡ್ಬೇಕು. ಸುಳ್ಳತ್ತ ಮನ್ಯಾಗ ಕುಂದ್ರಬೇಕು. ಯಾಕೆ ಬಂದಿ ಇಲ್ಲಿಗೆ? ಸತ್ಯದ ಕರೆಯದ ಹಾಡ್ಕಿ ಬಂದ್ರಿ. ಅದು ಕೊಟ್ಟಿದ ಕರೆ ಅದ ನೀ ಬರ್ಬೇಕಾಗಿದ್ದು ಕರೆ ಬರ್ಬೇಕಾಗ್ಯದ ಇಲ್ಲಿಗೆ. ಹೌದಾ ಅವ್ರು ಕೊಟ್ಟದ ಸುಳ್ಳತ್ತ ಮನ್ಯಾಗ ಕುಂದ್ರಬೇಕು ನೋಡಮು. ಹಾ ಹಂಗ ಬರಂಗಿಲ್ಲ ಅದು. ಹೌದಾ ಹೌದಿಲ್ಲ ಹೌದ್. ಮಾತಾಡಕೊಟ್ಟ ಉದಾಹರಣೆ ಕೊಟ್ಟ ನಮ್ಮ ಅಣ್ಣ ಬಾಳ ಚಂದ. ಹೆಂಗ್ರಿಪ್ಪ ಗೌತಮ ಋಷಿ ಹೆಂಡತಿ ಅಹಲ್ಯಾದೇವಿ. ಹಾ ಅಹಲ್ಯಾದೇವಿ ಏನ್ ಮಾಡಿದ್ಲು? ಏನ್ರಿಪ್ಪ ಇಂದ್ರ ಅಹಲ್ಯಾದೇವಿ ಭೋಗು ಕೂಡಿದ. ಅಹಲ್ಯಾದೇವಿ ಜೋಡಿ ಹಾ ಹಾ ಮನಸ್ಸು ಮಾಡಿ ಭೋಗು ಕೂಡಿದ. ಹೌದ್ ಹೌದಿಲ್ಲ ಹೌದ್. ಕೂಡಬೇಕಾದ್ರೆ ಏನ್ ಮಾಡಿದ? ಏನ್ರಿಪ್ಪ ಸುಳ್ಳಿನ ರೂಪ ತೊಟ್ಟ. ಯಾರು? ಗೌತಮ ಋಷಿ. ಹೌದಾ ಇಂದ್ರ ಸುಳ್ಳಿನ ರೂಪ ತೊಟ್ಟ. ಹಾ ಅಹಲ್ಯಾದೇವಿ ಗಂಡನ ರೂಪ ತೊಟ್ಟುಕೊಂಡು ಬಂದು ಆಕಿ ಜೋಡಿ ಭೋಗ ಕೂಡಿದ. ಹೌದಾ ಕೂಡಿದ ಹೌದ್. ಅನ್ನ ಹೇಳ್ತಾನ ಮಾತ ಹೆಂಗ್ರಿಪ್ಪ ಇದು ಸುಳ್ಳಿನಿಂದ ಆದಂತ ಚರ್ತ್ರೆ. ಹೆಂಗಪ್ಪ ಅಂದ್ರ ಹಾ ಹಾ ಅಣ್ಣನ ಮಾತು ಕೇಳಿ ನನಗೆ ಏನು ಹೇಳ್ಬೇಕ ತಿಳಿವತ್ತ. ಹೌದಾ ಅವನ ಸುಳ್ಳು ಹೇಳಿ ಹೌದ್ ಮತ್ತೊಬ್ಬರ ಹೆಂಡತಿ ಜೋಡಿ ಹೌದ್ ಭೋಗ ಕೂಡನ. ಯಾರು? ಯಾರು? ಇಂದ್ರ. ಹೌದಾ ಹೌದಿಲ್ಲ ಹೌದ್. ಇಂದ್ರ ಭೋಗ ಕೂಡೇನಂದ್ರ ಇದು ಬಹಳ ದೊಡ್ಡ ಹೆಮ್ಮೆಯ ಕೆಲಸದ ನೋಣ್ಣ. ಹೌದಾ ಏನು ಸಾಧನೆ ಮಾಡ್ಯಾನಂತ ಹೇಳಕತ್ತೀನಿ. ಅವಂದ ಹಾ ಮಾತಾಡಕತ್ತೀನ. ಮಾತಿನಿಂದ ಮನಸ್ಸುಗಳ ಪರಿವರ್ತನೆ ಆಗಬೇಕು. ಹೌದಾ ಸುಳ್ಳಿನಿಂದ ಒಳ್ಳೆ ಕಾರ್ಯಗಳಾಗಿರ್ಬೇಕು. ಹಾ ಅಂತ ಮಾತು ಹೇಳು. ಹೌದ್ ಅಹಲ್ಯಾದೇವಿ ಜೋಡಿ ಭೋಗ ಕೂಡಿದತ್ತ. ಹಾ ಇದು ಅವನ ಇಚ್ಛೆರೆ ಪೂರ್ಣ ಆಯ್ತು ಅಂತ ಹೇಳ್ತಾನ. ಅಂದ್ರೆ ನಿನ್ನ ಲೆಕ್ಕೇನು ಸುಳ್ಳು ಹೇಳಿ ಯಾರು ಏನ್ ಬೇಕಾದ್ರೂ ಮಾಡ್ಕೊತ ಹೋದ್ರೆ ನಡೀತಂದಂಗ ಐತ್ಲ. ಹೌದಾ ಹಂಗಿಲ್ಲದು. ಹೆಂಗಾದ್ರಿ ಇದು? ಹೌದಿಲ್ಲ ಹೌದ್. ಮಾತ ಹಾ ಸುಳ್ಳು ಹಿಡಿದಿರ್ಕರೆ ಸುಳ್ಳಿನಿಂದ ಒಳ್ಳೆ ಕೆಲಸ ಕಾರ್ಯಗಳಾಗಿದ್ದು ಹೇಳ್ರಿ. ಸುಳ್ಳಿನಿಂದ ಒಳ್ಳೇದಾಗಿರ್ಬೇಕು. ಅಲ್ಲಿ ಹೇಳಿದ್ರು ಅಗಳ ಸಂದ್ರೆ ದೈತನ ಸಂವಾರ ಆಯ್ತು ಸುಳ್ಳು ಹೇಳಿ. ಹಾ ಇದು ಇಂತ ಮಾತು ಹೇಳಿ ಒಪ್ಕೋತೀನಿ ಅನ್ನ. ಇಂತಾವ್ ಹೇಳ್ರಿ. ಲೋಕ ಕಲ್ಯಾಣ ಆಗಿರ್ಬೇಕಂತ ಮಾತು ಹೇಳಬೇಕು. ಹೌದಾ ಅದನ್ನ ಬಿಟ್ಟು ಭೋಗ ಕೂಡಿದ ಅವನ ಇಚ್ಛೆ ಪೂರ ಆಯ್ತು ಇಂತಾವ್ ಹೇಳಬೇಡ್ರಿ. ಹೌದ್ ಹೌದಿಲ್ಲ ಹೌದ್. ಇಂತ ಮಾತು ನಡೆಯಂಗಿಲ್ಲ. ಹಾ ಸತ್ಯ ಬಹಳ ಧಾರವಾದ. ದಾಡ್ದದ. ಹೌದಿಲ್ಲ ಹೌದ್. ಈ ಸದ್ಯ ನಿಮ್ಮ ಅಮೋಘ ಸಿದ್ಧನ ಮಟ್ಟ ಮನೆಯೊಳಗ ಹೌದಾ ನನ್ನಪ್ಪ ಅಮೋಘ ಸಿದ್ಧಗ 4 ಮಂದಿ ಸತ್ಯ ಧರ್ಮರದಾರ. ಅದಾರ 4 ಮಂದಿ 21 ಮಂದಿ 21 ಮಂದಿ 101 ಮಂದಿ 101 ಮಂದಿ 1700 ಶತಕೋಟಿ ಸಿದ್ಧರಾಗಿ ಹುಟ್ಟ್ಯಾರ. ಹೌದಾ ಸತ್ಯ ಧರ್ಮರದಾರ. ಹಾ ಹೌದಿಲ್ಲ ಹೌದ್. ಸತ್ಯ ಧರ್ಮರದಾರ ಅಂದ್ರ ಜಗತ್ತಿನಾಗ ನೀನು ಹಾಡ್ಲಿಕ್ಕತ್ತಿಯನ್ನ ನಾನು ಹಾಡ್ಲಿಕ್ಕತ್ತೀನಿ. ಹೌದ್ ಹೌದಿಲ್ಲ ಹೌದಾ ಸತ್ಯ ಸಿದ್ಧರು ಸತ್ಯ ಶರಣರು ಮಾಡಿರ್ತಕ್ಕಂತ ಪವಾಡ ಲೀಲೆಗಳನ್ನ ಹಾಡಾಕತ್ತೀವ್ ಕರೆ. ಹೌದಾ ಯಾರ ಸುಳ್ಳು ಮಾಡಿದ್ದ ಪವಾಡ ಹಾಡಾಕತ್ತೇವನು. ಸತ್ಯ ಮಾಡಿದ್ರೆ ಹಾಡ್ಬೇಕು. ಮತ್ತ ಸುಳ್ಳು ಮಾಡಿದ್ದಕ್ಕಂಥದ್ದು ಏನಾರು ಹೇಳಲಿಕ್ಕೆ ಬರ್ತದನು ಸಭದಾಗ? ಹಂಗ ಬರ್ತದ. ಹಂಗ ಬರಂಗಿಲ್ಲದ. ಹೌದ್ ಯಾವಾಗಿದ್ರು ಹಾ ಸತ್ಯನೇ ದಂಡಿಗ. ಇದು ಹೌದಾ ಸತ್ಯ ಹರಿಶ್ಚಂದ್ರಗ ಹೌದಾ
ಯಾರ ಕಡೆ ವಿಶ್ವಾಮಿತ್ರ ನಾನಾ ತರ ಕಾಡಿದ ರಾಜ್ಯನೆಲ್ಲ ಕಸ್ಕೊಂಡ ಹೆಣ್ತನ ಮಾರದ ಮಗ ತೀರ್ಕೊಂಡ ಸುಡಗಾಡ ಕಾಯಕ್ ಹಚ್ಚಿ ತುಕ್ಕರೆ ಸುಡಗಾಡದಾಗ ಬಂದ ಭಗವಂತ ದರ್ಶನ ಕೊಟ್ಟ ಎದಕ್ರಿಪ್ಪ ಅವನಲ್ಲಿರ್ತಕ್ಕಂಥ ಸತ್ಯಕ ಮೆಚ್ಚಿ ಸತ್ಯದಿಂದ ನಡೆದಿದ್ದವ ಜಗತ್ತಿನಾಗ ಅವನ ಹೆಸರು ಸತ್ಯ ಹರಿಶ್ಚಂದ್ರ ಅಂತ ಎದರಿಂದ ಅವ ಸತ್ಯ ಮಾತಾಡುದ್ರಿಂದ ಸತ್ಯ ನುಡಿದ್ರಿಂದ ಹೌದಿಲ್ಲ ನುಡಿದಂತೆ ನಡಿಬೇಕಾಗ್ಯದ ಹೌದಾ ಸುಮಕ್ಕೆ ಮಾತಾಡುದಿಲ್ಲ ಹೌದಿಲ್ಲ ಇರ್ಲಿ ತಮ್ಮ ಜಗತ್ತಿನ್ಯಾಗ